ಸರ್ಕಾರದ ಕೋಲಾಹಲಕ್ಕೆ ಕಾರಣ ಆಗಿದೆ. ಸಚಿನ್ ಆತ್ಮಹತ್ಯೆ ಕೇಸ್ನಲ್ಲಿ ಕರ್ತವ್ಯ ಲೋಪ ಎದ್ದು ಕಾಣಿಸ್ತಾ ಇದೆ. ಸಾವಿಗೆ ಮುನ್ನ ಮತ್ತು ಸಾವಿಗೆ ನಂತರವೂ ಕೂಡ ಮಹಾ ನಿರ್ಲಕ್ಷ್ಯ ವಹಿಸಿದ್ದಾರೆ ಪೊಲೀಸರು. ರಿಪಬ್ಲಿಕ್ ಖಾಕಿ ಕರ್ತವ್ಯ ಲೋಪದ ಎಕ್ಸ್ಕ್ಲೂಸಿವ್ ಮಾಹಿತಿನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಎಕ್ಸ್ಪೋಸ್ ಕೂಡ ಮಾಡ್ತಾ ಇದ್ದೀವಿ. ಕರ್ತವ್ಯ ಲೋಪ ಯಾವ ರೀತಿ ಆಗಿದೆ ಖಾಕಿ ಪಡೆಯಿಂದ ಅಂತ. ಬರೀ ರಾಜ್ಯ ರಾಜಕೀಯದಲ್ಲಿ ಆರೋಪ ಪ್ರತ್ಯಾರೋಪಗಳಿಗೆ ಸಾಕ್ಷಿ ಆಗ್ತಾ ಇದೆ ಬಿಟ್ರೆ ಇಲ್ಲಿ ತನಕ ಮೃತ ಸಚಿನ್ ಅವರ ಸಾವಿಗೆ ನ್ಯಾಯ ಕೊಡಿಸುವಲ್ಲಿ ಯಾರಾದ್ರೂ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಕೆಲಸ ಮಾಡ್ತಿದ್ದಾರಾ ಅಂದ್ರೆ ಇಲ್ಲ ಅನ್ನುವಂತಹ ಉತ್ತರ ಸಿಗ್ತಾ ಇದೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಸಚಿನ್ ಆತ್ಮಹತ್ಯೆಯ ಕೇಸ್ ದೊಡ್ಡ ತಲೆನೋವಾಗ್ಬಿಟ್ಟಿದೆ. ಪ್ರಕರಣ ಬೆಳಕಿಗೆ ಬಂದಾಗಿನಿಂದಲೂ ಕೂಡ ಸರ್ಕಾರದ ಕಡೆಯಿಂದಾಗಿ ಮೇಜರ್ ಮಿಸ್ಟೇಕ್ ಆಗ್ತಾನೇ ಇದೆ ಅಂತೆ. ಆ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ರಾಜಕೀಯ ರಣಭೂಮಿಯಲ್ಲಿ ಆತ್ಮಹತ್ಯೆ ಕದನ. ಸಚಿನ್ ಸೂಸೈಡ್ ಕೇಸ್ನಲ್ಲಿ ಮೇಜರ್ ಮಿಸ್ಟೇಕ್. ಬೀದರ್ನಲ್ಲಿ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣ ಪ್ರಿಯಾಂಕರ್ಗೆ ಮಂತ್ರಿಗಿರಿಗೆ ಕುತ್ತು ತಂದಿದೆ. ಡೆತ್ ನೋಟ್ನಲ್ಲಿ ಮಂತ್ರಿ ಆಪ್ತನ ಹೆಸರು ಉಲ್ಲೇಖಿಸಿದಕ್ಕೆ ಬಿಜೆಪಿ ಕೆರಳಿದೆ. ಇದು ಸರ್ಕಾರಿ ಯೋಜಿತ ಆತ್ಮಹತ್ಯೆ ಅಂತ ಬಿವೈ ವಿಜಯೇಂದ್ರ ಆರೋಪಿಸಿದ್ರೆ ಮಿನಿಸ್ಟರ್ ಸಾಹೇಬ್ರು ಮಾತ್ರ ವಾಗ್ವಾದಕ್ಕೂ ಕ್ಯಾರೆ ಅಂತಿಲ್ಲ. ಈ ಮಧ್ಯೆ ಪ್ರಕರಣ ಒಂದೊಂದೇ ಮಿಸ್ಟೇಕ್ ಹೊರಬರುತ್ತಿದೆ. ಸಚಿನ್ಗೆ ಬೇಸತ್ತ ಸಚಿನ್ ಪೊಲೀಸರಿಗೆ ದೂರು ನೀಡಿದ್ದಾರೆ. ಇದಕ್ಕೆ ರೆಸ್ಪಾನ್ಸ್ ಮಾಡದ ಹಿನ್ನೆಲೆ ಸಚಿನ್ ನಾಪತ್ತೆಯಾಗಿದ್ರಂತೆ. ನಂತರ ಸಚಿನ್ಗೆ ಹುಡುಕಿಕೊಡಲು ಸಚಿನ್ ಕುಟುಂಬಸ್ಥರು ಬಾಲ್ಕಿ ಠಾಣೆ ಸೇರಿದಂತೆ 2 ಠಾಣೆಗೆ ಅಲೆದ್ರು. ಪೊಲೀಸರು ದೂರು ದಾಖಲಿಸಿಕೊಂಡಿಲ್ಲ. ಈಗ ದಾಖಲಾಗಿರುವ ಪ್ರಕರಣವು ರಿಪಬ್ಲಿಕ್ ಕನ್ನಡದ ವರದಿ ಮತ್ತು ಬಿಜೆಪಿ ಒತ್ತಡಕ್ಕೆ ಮಣಿದು 2 ದಿನಗಳ ಹಿಂದೆ ದೂರು ದಾಖಲಾಗಿದೆ. ಕಾಸು ಯಾರು ಕೊಟ್ರು, ಯಾಕೆ ಯಾರು ಸಚಿನ್ ಖಾತೆಗೆ 60 ಲಕ್ಷ ಹಣ ಹಾಕಿರುವ ದಾಖಲೆ ರಿಲೀಸ್ ಆಗಿದೆ. ರಾಜು ಸಹೋದರ ಪ್ರಕಾಶ್ ಕಪೂರ್ ಸಚಿನ್ ವಿರುದ್ಧವೇ ಸಾಲಗಾರನ ಬಾಂಬ್ ಹಾಕಿದ್ರು. ಈ ಹಣ ಹಾಕಲು ಯಾರು ಹಣ ಕೊಟ್ರು, ಸಚಿನ್ಗೆ ಕಾಮಗಾರಿ ಹಾಕಿ ಕೊಡುವುದಾಗಿ ವ್ಯವಹಾರ ಮಾಡಿದ್ರು ಎನ್ನಲಾಗ್ತಿದೆ. ಹಾಗಿದ್ರೆ ಹಣ ಹಾಕಿದ್ದು ಯಾಕೆ ಎಂಬ ಅನುಮಾನ ಕಾಡಿದೆ. ಪ್ರಿಯಾಂಕ್ ಪರ ಸಚಿವ ಶಾಸಕರ ಮೌನವೇಕೆ? ನಮ್ಮಂಥವ್ರನ್ನೆಲ್ಲ ಹಾಳು ಮಾಡಿದ್ರಿಂದನೇ ನಾವೆಲ್ಲ ಹೊರಗಡೆ ಬರಬೇಕಾಯ್ತು. ಇವರ ದಲಿತರ ಸಮಾಧಿಯ ಮೇಲೆ ನಿಮ್ಮ ಸಾಮ್ರಾಜ್ಯ ಕಟ್ಟಿದ್ದೀರೇ ಹೊರತು ಯಾವ ದಲಿತರನ್ನು ನೀವು ಉದ್ಧಾರ ಮಾಡಿಲ್ಲ. 3 ಸಾರಿ ನೀವು ಆದರೂ ಕೂಡ ಇವತ್ತಿಗೂ ಕೂಡ ನೀವು ಬಾಯರ್ಕ ಮಂತ್ರಿ ಅಂತ ಹೇಳ್ತಾರೆ ಹೊರತು, ಟ್ರೋಲ್ ಮಿನಿಸ್ಟರ್ ಅಂತ ಹೇಳ್ತಾರೆ ಹೊರತು ನಿಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ಸಮಾಜದಲ್ಲೂ ಇಲ್ಲ, ಎಲ್ಲೆಲ್ಲ ಕಾಂಗ್ರೆಸ್ಸಲ್ಲೂ ಇಲ್ಲ. ಕಾಂಗ್ರೆಸ್ನವ್ರು 106 ಜನ ನನಗೆ ಫೋನ್ ಮಾಡಿದ್ದಾರೆ, ಅಣ್ಣ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ಮೊದಲು ಅವನ್ನ ಮಟ್ಟ ಹಾಕಿ ಅಂತ. ನಮಗೇನು ಮಟ್ಟ ಹಾಕೋ ಅವಶ್ಯಕತೆ ಇಲ್ಲ, ನಮಗದೆಲ್ಲ ಬೇಕಾಗಿಲ್ಲ. ರಾಜು ಹಿಂದಿದ್ಯ ಸರ್ಕಾರ ಬಂಧನ ಯಾಕಿಲ್ಲ? ದೆಹಲಿ ಅಂಗಳಕ್ಕೆ ಪ್ರಿಯಾಂಕ್ ರಿಸೈನ್ ಫಿಕ್ಸ್. ಸಚಿನ್ ಆತ್ಮಹತ್ಯೆ ಮಾಡಿಕೊಂಡು ವಾರವಾಯ್ತು. ರಾಜು ಕಪೂರ್ ಎಸ್ಕೇಪ್ ಆಗಿಯೂ 1 ವಾರವಾಯ್ತು. ಅಜ್ಞಾತ ಸ್ಥಳದಿಂದ ಕುಳಿತು ವಿಡಿಯೋ ಮಾಡಿರುವ ರಾಜುವನ್ನ ಈವರೆಗೂ ಪೊಲೀಸರು ಯಾಕೆ ಬಂಧಿಸಿಲ್ಲ ಎಂಬ ಪ್ರಶ್ನೆ ಶುರುವಾಗಿದೆ. ಇನ್ನು ಸಚಿನ್ ಪ್ರಕರಣ ಕಾಂಗ್ರೆಸ್ ಅಂಗಳಕ್ಕೆ ಶಿಫ್ಟ್ ಆಗಿದ್ದು ಇಂದು ಸಚಿವ ಪ್ರಿಯಾಂಕರ್ಗೆ ದೆಹಲಿಗೆ ತೆರಳಲಿದ್ದಾರೆ ಎನ್ನಲಾಗ್ತಿದೆ. ಕೋಲಾಹಲಕ್ಕೆ ಕಾರಣ ಆಗಿದೆ. ಸಚಿನ್ ಆತ್ಮಹತ್ಯೆ ಕೇಸ್ನಲ್ಲಿ ಕರ್ತವ್ಯ ಲೋಪ ಎದ್ದು ಕಾಣಿಸ್ತಾ ಇದೆ. ಸಾವಿಗೆ ಮುನ್ನ ಮತ್ತು ಸಾವಿಗೆ ನಂತರವೂ ಕೂಡ ಮಹಾ ನಿರ್ಲಕ್ಷ್ಯ ವಹಿಸಿದ್ದಾರೆ ಪೊಲೀಸರು. ರಿಪಬ್ಲಿಕ್ ಖಾಕಿ ಕರ್ತವ್ಯ ಲೋಪದ ಎಕ್ಸ್ಕ್ಲೂಸಿವ್ ಮಾಹಿತಿನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಎಕ್ಸ್ಪೋಸ್ ಕೂಡ ಮಾಡ್ತಾ ಇದ್ದೀವಿ. ಕರ್ತವ್ಯ ಲೋಪ ಯಾವ ರೀತಿ ಆಗಿದೆ ಖಾಕಿ ಪಡೆಯಿಂದ ಅಂತ. ಬರೀ ರಾಜ್ಯ ರಾಜಕೀಯದಲ್ಲಿ ಆರೋಪ ಪ್ರತ್ಯಾರೋಪಗಳಿಗೆ ಸಾಕ್ಷಿ ಆಗ್ತಾ ಇದೆ ಬಿಟ್ರೆ ಇಲ್ಲಿ ತನಕ ಮೃತ ಸಚಿನ್ ಅವರ ಸಾವಿಗೆ ನ್ಯಾಯ ಕೊಡಿಸುವಲ್ಲಿ ಯಾರಾದ್ರೂ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಕೆಲಸ ಮಾಡ್ತಿದ್ದಾರಾ ಅಂದ್ರೆ ಇಲ್ಲ ಅನ್ನುವಂತಹ ಉತ್ತರ ಸಿಗ್ತಾ ಇದೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಸಚಿನ್ ಆತ್ಮಹತ್ಯೆಯ ಕೇಸ್ ದೊಡ್ಡ ತಲೆನೋವಾಗ್ಬಿಟ್ಟಿದೆ. ಪ್ರಕರಣ ಬೆಳಕಿಗೆ ಬಂದಾಗಿನಿಂದಲೂ ಕೂಡ ಸರ್ಕಾರದ ಕಡೆಯಿಂದಾಗಿ ಮೇಜರ್ ಮಿಸ್ಟೇಕ್ ಆಗ್ತಾನೇ ಇದೆ ಅಂತೆ. ಆ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ರಾಜಕೀಯ ರಣಭೂಮಿಯಲ್ಲಿ ಆತ್ಮಹತ್ಯೆ ಕದನ. ಸಚಿನ್ ಸೂಸೈಡ್ ಕೇಸ್ನಲ್ಲಿ ಮೇಜರ್ ಮಿಸ್ಟೇಕ್.
ಬೀದರ್ನಲ್ಲಿ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣ ಪ್ರಿಯಾಂಕರ್ಗೆ ಮಂತ್ರಿಗಿರಿಗೆ ಕುತ್ತು ತಂದಿದೆ. ಡೆತ್ ನೋಟ್ನಲ್ಲಿ ಮಂತ್ರಿ ಆಪ್ತನ ಹೆಸರು ಉಲ್ಲೇಖಿಸಿದ್ದಕ್ಕೆ ಬಿಜೆಪಿ ಕೆರಳಿದೆ. ಇದು ಸರ್ಕಾರಿ ಯೋಜಿತ ಆತ್ಮಹತ್ಯೆ ಅಂತ ಬಿವೈ ವಿಜಯೇಂದ್ರ ಆರೋಪಿಸಿದ್ರೆ ಮಿನಿಸ್ಟರ್ ಸಾಹೇಬ್ರು ಮಾತ್ರ ವಾಗ್ವಾದಕ್ಕೂ ಕ್ಯಾರೆ ಅಂತಿಲ್ಲ. ಈ ಮಧ್ಯೆ ಪ್ರಕರಣ ಒಂದೊಂದೇ ಮಿಸ್ಟೇಕ್ ಹೊರಬರುತ್ತಿದೆ. ಸಚಿನ್ಗೆ ಬೇಸತ್ತ ಸಚಿನ್ ಪೊಲೀಸರಿಗೆ ದೂರು ನೀಡಿದ್ದಾರೆ. ಇದಕ್ಕೆ ರೆಸ್ಪಾನ್ಸ್ ಮಾಡದ ಹಿನ್ನೆಲೆ ಸಚಿನ್ ನಾಪತ್ತೆಯಾಗಿದ್ರಂತೆ. ನಂತರ ಸಚಿನ್ಗೆ ಹುಡುಕಿಕೊಡಲು ಸಚಿನ್ ಕುಟುಂಬಸ್ಥರು ಬಾಲ್ಕಿ ಠಾಣೆ ಸೇರಿದಂತೆ 2 ಠಾಣೆಗೆ ಅಲೆದ್ರು. ಪೊಲೀಸರು ದೂರು ದಾಖಲಿಸಿಕೊಂಡಿಲ್ಲ. ಈಗ ದಾಖಲಾಗಿರುವ ಪ್ರಕರಣವು ರಿಪಬ್ಲಿಕ್ ಕನ್ನಡದ ವರದಿ ಮತ್ತು ಬಿಜೆಪಿ ಒತ್ತಡಕ್ಕೆ ಮಣಿದು 2 ದಿನಗಳ ಹಿಂದೆ ದೂರು ದಾಖಲಾಗಿದೆ. ಕಾಸು ಯಾರು ಕೊಟ್ರು, ಯಾಕೆ ಯಾರು ಸಚಿನ್ ಖಾತೆಗೆ 60 ಲಕ್ಷ ಹಣ ಹಾಕಿರುವ ದಾಖಲೆ ರಿಲೀಸ್ ಆಗಿದೆ. ರಾಜು ಸಹೋದರ ಪ್ರಕಾಶ್ ಕಪೂರ್ ಸಚಿನ್ ವಿರುದ್ಧವೇ ಸಾಲಗಾರನ ಬಾಂಬ್ ಹಾಕಿದ್ರು. ಈ ಹಣ ಹಾಕಲು ಯಾರು ಹಣ ಕೊಟ್ರು, ಸಚಿನ್ಗೆ ಕಾಮಗಾರಿ ಹಾಕಿ ಕೊಡುವುದಾಗಿ ವ್ಯವಹಾರ ಮಾಡಿದ್ರು ಎನ್ನಲಾಗ್ತಿದೆ. ಹಾಗಿದ್ರೆ ಹಣ ಹಾಕಿದ್ದು ಯಾಕೆ ಎಂಬ ಅನುಮಾನ ಕಾಡಿದೆ. ಪ್ರಿಯಾಂಕ್ ಪರ ಸಚಿವ ಶಾಸಕರ ಮೌನವೇಕೆ? ನಮ್ಮಂಥವ್ರನ್ನೆಲ್ಲ ಹಾಳು ಮಾಡಿದ್ರಿಂದನೇ ನಾವೆಲ್ಲ ಹೊರಗಡೆ ಬರಬೇಕಾಯ್ತು. ಇವರ ದಲಿತರ ಸಮಾಧಿಯ ಮೇಲೆ ನಿಮ್ಮ ಸಾಮ್ರಾಜ್ಯ ಕಟ್ಟಿದ್ದೀರೇ ಹೊರತು ಯಾವ ದಲಿತರನ್ನು ನೀವು ಉದ್ಧಾರ ಮಾಡಿಲ್ಲ. 3 ಸಾರಿ ನೀವು ಆದರೂ ಕೂಡ ಇವತ್ತಿಗೂ ಕೂಡ ನೀವು ಬಾಯರ್ಕ ಮಂತ್ರಿ ಅಂತ ಹೇಳ್ತಾರೆ ಹೊರತು ಟ್ರೋಲ್ ಮಿನಿಸ್ಟರ್ ಅಂತ ಹೇಳ್ತಾರೆ ಹೊರತು ನಿಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ಸಮಾಜದಲ್ಲೂ ಇಲ್ಲ, ಎಲ್ಲೆಲ್ಲ ಕಾಂಗ್ರೆಸ್ಸಲ್ಲೂ ಇಲ್ಲ. ಕಾಂಗ್ರೆಸ್ನವ್ರು 100 ಜನ ನನಗೆ ಫೋನ್ ಮಾಡಿದ್ದಾರೆ, ಅಣ್ಣ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ಮೊದಲು ಅವನ್ನ ಮಟ್ಟ ಹಾಕಿ ಅಂತ. ನಮಗೇನು ಮಟ್ಟ ಹಾಕೋ ಅವಶ್ಯಕತೆ ಇಲ್ಲ, ನಮಗದೆಲ್ಲ ಬೇಕಾಗಿಲ್ಲ. ರಾಜು ಹಿಂದಿದ್ಯಾ ಸರ್ಕಾರ ಬಂಧನ ಯಾಕಿಲ್ಲ? ದೆಹಲಿ ಅಂಗಳಕ್ಕೆ ಪ್ರಿಯಾಂಕ್ ರಿಸೈನ್ ಫಿಕ್ಸಾ? ಸಚಿನ್ ಆತ್ಮಹತ್ಯೆ ಮಾಡಿಕೊಂಡು ವಾರವಾಯ್ತು. ರಾಜು ಕಪೂರ್ ಎಸ್ಕೇಪ್ ಆಗಿಯೂ 1 ವಾರವಾಯ್ತು. ಅಜ್ಞಾತ ಸ್ಥಳದಿಂದ ಕುಳಿತು ವಿಡಿಯೋ ಮಾಡಿರುವ ರಾಜುವನ್ನ ಈವರೆಗೂ ಪೊಲೀಸರು ಯಾಕೆ ಬಂಧಿಸಿಲ್ಲ ಎಂಬ ಪ್ರಶ್ನೆ ಶುರುವಾಗಿದೆ. ಇನ್ನು ಸಚಿನ್ ಪ್ರಕರಣ ಕಾಂಗ್ರೆಸ್ ಅಂಗಳಕ್ಕೆ ಶಿಫ್ಟ್ ಆಗಿದ್ದು ಇಂದು ಸಚಿವ ಪ್ರಿಯಾಂಕರ್ಗೆ ದೆಹಲಿಗೆ ತೆರಳಲಿದ್ದಾರೆ ಎನ್ನಲಾಗ್ತಿದೆ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ಇದು ವೇದಿಕೆ, ಇದು ಫೋಟೋ ಎಲ್ರಿಗೂ ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.